ಯಾಕೋಬನು ಬರೆದಿರುವಂತ ಪತ್ರಿಕೆ ಒಂದನೇ ಅಧ್ಯಾಯ ಆ 12, 13, 14 ವಚನಗಳನ್ನು ನಾನು ಓದ್ತಾ ಇದ್ದೇನೆ. 1ನೇ ಅಧ್ಯಾಯ 12, 13, 14 ವಚನಗಳನ್ನು 15ನೇ ವಚನವನ್ನು ಕೂಡ ಓದ್ಕೊಳ್ಳೋಣ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನೋ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸರಾಗಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಪಡೆಯುತ್ತದೆ. ದೇವರ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ಯಾಕೋಬನು ಬರೆದಿರುವಂತಹ ಪತ್ರಿಕೆಯಲ್ಲಿ ಅಭ್ಯಾಸ ಸಂಬಂಧವಾದಂತ ಆಚರಣಾತ್ಮಕವಾದಂತ ಜೀವನಕ್ಕೆ ಬೇಕಾಗಿರುವಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ಕಳೆದ ಸಾರಿ ನಾನು 12ನೇ ವಚನವನ್ನು ಮಾತ್ರ ನಿಮ್ಮ ಮಧ್ಯದಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಯಿತು. 12ನೇ ವಚನದಿಂದ 18ನೇ ವಚನದವರೆಗೂ ಇದೊಂದು ವಾಕ್ಯ ಭಾಗವಾಗಿ ನಾವು ವಿಭಾಗ ಮಾಡಿಕೊಂಡಿದ್ದೇವೆ. 12ನೇ ವಚನದಿಂದ 18ನೇ ವಚನದವರೆಗೂ. ಅಂದ್ರೆ ಎಲ್ಲಾ ವಚನಗಳನ್ನು ಓದಲಿಕ್ಕೆ ಸಮಯ ಇಲ್ಲದ ಕಾರಣ ನಾನು ಸ್ವಲ್ಪವಾಗಿ ಓದ್ತಾ ಇದ್ದೇನೆ. ಈ ವಚನಗಳಲ್ಲಿ 12ರಿಂದ 18 ವಚನಗಳಲ್ಲಿ ನಾವು ಗಮನಿಸುವಂಥದ್ದು, ನಿಜವಾದಂತ ನಂಬಿಕೆ ಶ್ರಮೆಗಳಲ್ಲಿ ದೇವರ ಮೇಲೆ ನಿಂದೆಯನ್ನು ಆಪಾದಿಸುವುದಿಲ್ಲ, ಇಲ್ಲಂದ್ರೆ ದೇವರನ್ನು ನಿಂದಿಸುವುದಿಲ್ಲ ಎಂಬ ಸತ್ಯವನ್ನು ನಾವು ಇದರಲ್ಲಿ ಅರ್ಥ ಮಾಡಿಕೊಳ್ತೇವೆ. ಆದ್ರೆ ಕಳೆದ ಸಾರಿ 12ನೇ ವಚನದಲ್ಲಿ ನಾನು ಶೋಧನೆಯು ಅದು ತುಂಬಾ ಧನ್ಯಕರ, ಅದು ಸಂತೋಷಕರ ಅಂತೇಳಿ ನಾನು ತಿಳಿಸಿದ್ದೇನೆ. ಈ ವಚನ 3 ಭಾಗವಾಗಿ 3 ವಿಷಯಗಳನ್ನು, ಒಂದು 12ನೇ ವಚನದಲ್ಲಿ ಶೋಧನೆ ಒಬ್ಬ ವ್ಯಕ್ತಿಗೆ ಅದು ಧನ್ಯಕರ ಇಲ್ಲ, ಅದು ಸಂತೋಷಕರ ಅಂತ ಹೇಳಿ. ಆಮೇಲೆ 13, 14, 15 ಈ 3 ವಚನಗಳಲ್ಲಿ ಶೋಧನೆಯ ಒಂದು ಪ್ರಾರಂಭ, ಅದು ಮೂಲ ಎಲ್ಲಿಂದ ಬರುತ್ತದೆ ಅಂತೇಳಿ 2ನೇ ವಿಷಯವನ್ನು ಇವತ್ತು ನಾವು ಕೇಳಿಸ್ಕೊಳ್ಳಿಕ್ಕೆ ಹೋಗ್ತೇವೆ. ಕರ್ತನ ಚಿತ್ತವಾದ್ರೆ ಮತ್ತೆ 16, 17, 18 ವಚನಗಳು ಕೂಡ ಇವತ್ತು ಆಲೋಚನೆ ಮಾಡ್ತೇವೆ. ಅದು ಕೂಡ ಶೋಧನೆಯ ಒಂದು ಅಪಾಯ. 12ರಿಂದ 18 ವಚನಗಳಲ್ಲಿ 3 ಪ್ರಾಮುಖ್ಯವಾದಂತ ಸತ್ಯಗಳನ್ನ ನಾವು ಕೇಳಿಸ್ಕೊಳ್ತೇವೆ. ಒಂದು, ಶೋಧನೆ ಧನ್ಯಕರ, ಶೋಧಿಸಲ್ಪಡುವಂಥದ್ದು ಅದು ಸಂತೋಷಕರ ಅಂತೇಳಿ. ಯಾಕಂತೇಳಿ ನಾನು ಕಳೆದ ವಾರದಲ್ಲಿ 3 ವಿಷಯ ತಿಳಿಸಿದ್ದೇನೆ. ಇವತ್ತು ನಾನು ಶೋಧಿಸಲ್ಪಡ್ತಾ ಇದ್ದೇನೆ ಅಂದ್ರೆ ಅರ್ಥ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನಾನು ದೇವರಿಗೆ ಇಷ್ಟವಾದಂತ ಮಗನಾಗಿದ್ದೇನೆ, ಇಲ್ಲ ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೇನೆ. ಅದಕ್ಕಾಗಿ ಸೈತಾನನು ನನ್ನನ್ನು ಶೋಧಿಸ್ತಾನೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಶೋಧಿಸಲ್ಪಡ್ತಾ ಇದ್ದಾನೆ ಅಂದ್ರೆ ಅರ್ಥ ಅವನು ದೇವರಿಂದ ಪ್ರೀತಿಸಲ್ಪಡ್ತಾ ಇದ್ದಾನೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಶೋಧನೆ ಧನ್ಯಕರ. 2ನೇ ವಿಷಯ, ಶೋಧನೆ ಅನ್ನುವಂಥದ್ದು ನಾವು ಸಹಿಸಿಕೊಳ್ಳುತ್ತಾ ಇದ್ದೇವೆ ಅಂದ್ರೆ ಇದು ಸಹಿಸಿಕೊಳ್ಳುವಂಥದ್ದು ಭಕ್ತರ ಒಂದು ಲಕ್ಷಣ. ಯೋಬನ ಭಕ್ತನಲ್ಲಿ ನಾವು ನೋಡ್ತೇವೆ, ಯೋಬನು ಸಹಿಸಿಕೊಂಡನು ಅಂತೇಳಿ. ಆದ್ರೆ ಇವತ್ತು ಶೋಧನೆಯನ್ನು ನಾವು ಸಹಿಸಿಕೊಳ್ಳುತ್ತಾ ಇದ್ದೇವೆ. ಶೋಧನೆ ನಮಗೆ ಬರ್ತಾ ಇದೆ ಅಂದ್ರೆ ನಾವು ಯಾವ ಲಿಸ್ಟ್ ನಲ್ಲಿ ಇದ್ದೇವೆ? ಭಕ್ತರ ಲಿಸ್ಟ್ ನಲ್ಲಿ ಇದ್ದೇವೆ, ಪ್ರವಾದಿಗಳ ಲಿಸ್ಟ್ ನಲ್ಲಿ, ಆ ಗುಂಪಿನಲ್ಲಿ ದೇವರು ನಮ್ಮನ್ನು ಸೇರಿಸಿದ್ದಾನೆ. ಅದಕ್ಕಾಗಿ ಶೋಧನೆ ಧನ್ಯಕರ. 3ನೇದಾಗಿ ಆ ಶೋಧನೆ ಯಾಕೆ ಧನ್ಯಕರ ಅಂದ್ರೆ ನಾವು ಅದರಲ್ಲಿ ನಿಲ್ತಾ ಇದ್ದೇವೆ, ಬಿದ್ದು ಹೋಗ್ತಾ ಇಲ್ಲ. ಅನೇಕ ಜನರು ಬಿದ್ದು ಹೋದ್ರು. ಶೋಧನೆ ಬಂದಾಗ, ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ಆ ಶೋಧನೆಯಲ್ಲಿ ನಿಲ್ಲಲಿಕ್ಕೆ ಆಗದೆ ಬಿದ್ದು ಹೋದರು. ಆದ್ರೆ ದೇವರ ಮಕ್ಕಳಾಗಿರೋದು ನಾವು ಇನ್ನು ನಿಂತಿದ್ದೇವೆ ಅಂದ್ರೆ ಅರ್ಥ ನಾವು ಶಕ್ತಿಶಾಲಿಗಳಾಗಿದ್ದೇವೆ. ನಾವು ಶೋಧನೆಯನ್ನು ಸಹಿಸಿಕೊಳ್ಳಿಕ್ಕೆ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಈ 3 ಕಾರಣಗಳಿಂದ ಒಬ್ಬ ವಿಶ್ವಾಸಿಗೆ ಶೋಧನೆ ಅನ್ನುವಂಥದ್ದು ಅದು ಧನ್ಯಕರ, ಅದು ಸಂತೋಷಕರ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಒಬ್ಬ ವ್ಯಕ್ತಿ ಶೋಧನೆ ಬರ್ತಾ ಇದ್ದಾನೆ, ದೇವರು ಅವನನ್ನು ಪ್ರೀತಿಸ್ತಾ ಇದ್ದಾನೆ, ಅವನು ಭಕ್ತಿವಂತನಾಗಿದ್ದಾನೆ, ಅವನು ಬಲವಂತನಾಗಿದ್ದಾನೆ, ಅದಕ್ಕಾಗಿ ಶೋಧನೆ ಬರ್ತದೆ.
ಪಾಪದಲ್ಲಿರುವವರಿಗೆ ಶೋಧನೆ ಬರುವುದಿಲ್ಲ. 24 ಗಂಟೆ ಪಾಪದಲ್ಲಿ ಮುಳುಗಿ ಹೋಗಿ ಯಾವ ಕ್ರಮವಿಲ್ಲದೆ ಮನಸ್ಸಿಗೂ ಬಂದ ಹಾಗೆ ಇಷ್ಟ ಬಂದ ಹಾಗೆ ಜೀವಿಸುವಂತವನಿಗೆ ಯಾವ ಶೋಧನೆ ಬರುವುದಿಲ್ಲ. ನಾವು ಹೀಗಿರಬೇಕು, ಹೀಗೆ ಇರಬೇಕು, ಈ ಕ್ರಮದಲ್ಲಿ ಇರಬೇಕಂತ ಹೇಳಿ ಯಾರು ಬಯಸ್ತಾರೋ ಅವ್ರಿಗೆ ಮಾತ್ರ ಶೋಧನೆ. ಪಾಪ ಮಾಡೋಕೆ ಏನು ಶೋಧನೆ ಬರ್ತದೆ? ಅವನು ಯಾವಾಗಲೂ ಪಾಪದಲ್ಲಿ ಇರ್ತಾನೆ, ಅವರು ಶೋಧನೆ ಬರಲ್ಲ. ಇವತ್ತು ನಮಗೆ ಶೋಧನೆ ಬರ್ತಾ ಇದೆ ಅಂದ್ರೆ ಅರ್ಥ ನಾವು ಪರಿಶುದ್ಧರು, ನಾವು ಪ್ರತ್ಯೇಕವಾಗಿರುವಂತವರು, ನಾವು ದೇವರಿಂದ ಪ್ರೀತಿಸಲ್ಪಡುವಂತವರು, ನಾವು ಭಕ್ತಿವಂತರು, ನಾವು ಬಲವಂತರು ಆಗಿದ್ದೇವೆ. ಅದಕ್ಕಾಗಿ ನಮ್ಮನ್ನು ಬೀಳಿಸುವುದಕ್ಕಾಗಿ, ಅದರಿಂದ ನಮ್ಮನ್ನು ಕೆಡಿಸುವುದಕ್ಕಾಗಿ ಶೋಧನೆಗಳು ಬರುತ್ತವೆ ಅಂತೇಳಿ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಅಂತವರಿಗೆ, ಬಿದ್ದು ಹೋಗದೆ ನಿಂತವರಿಗೆ ದೇವರು ಜೀವವೆಂಬ ಜಯಮಾಲೆಯನ್ನು ಕೊಡುವಂತವನಾಗಿ, ಸೋತು ಹೋದವರಿಗಲ್ಲ, ಶೋಧನೆಯಲ್ಲಿ ಬಿದ್ದು ಹೋದವರಿಗಲ್ಲ, ಸ್ಥಿರವಾಗಿ ನಿಂತವರಿಗೆ ಜೀವವೆಂಬ ಜಯಮಾಲೆಯನ್ನು ಆತನು ಕೊಡುತ್ತಾನೆ ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಈಗ ಎರಡನೇ ವಿಷಯ, 13ನೇ ವಚನದಿಂದ 14, 15 ಈ 3 ವಚನಗಳಲ್ಲಿ ನಾವು ಗಮನಿಸುವಂತ ಒಂದು ವಿಷಯ ಏನಂತಂದ್ರೆ, ಈ ಶೋಧನೆಯ ಒಂದು ಮೂಲ ಇದು ಎಲ್ಲಿಂದ ಪ್ರಾರಂಭವಾಗ್ತದೆ, ಹೇಗೆ ಪ್ರಾರಂಭವಾಗ್ತದೆ ಅಂತೇಳಿ ಇಲ್ಲಿ ಯಾಕೋಬನು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ದಾನೆ. ಮೊದಲು ದೇವರ ಬಗ್ಗೆ ತಿಳಿಸ್ತಾ ಇದ್ದಾನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸಿದ. ಶೋಧನೆ ಅನ್ನುವಂಥದ್ದು ಅದು ದೇವರಿಂದ ಬರುವಂತದ್ದಲ್ಲ. ನಾನು ಕಳೆದ ಸಾರಿ ಹೇಳಿದೆ, ಪರೀಕ್ಷೆ ಬೇರೆ, ಶೋಧನೆ ಬೇರೆ. ದೇವರಿಂದ ಪರೀಕ್ಷೆ ನಮಗೆ ಬರ್ತದೆ ನಮ್ಮ ಹಿತಕ್ಕಾಗಿ, ನಮ್ಮ ಕ್ಷೇಮಕ್ಕಾಗಿ, ನಮ್ಮ ಆಧ್ಯಾತ್ಮಿಕ ಒಂದು ಬೆಳವಣಿಗೆಗಾಗಿ, ನಾವು ಕ್ರಿಸ್ತನ ಸ್ವರೂಪಕ್ಕೆ ಬದಲಾವಣೆ ಆಗಬೇಕಂತೇಳಿ ದೇವರು ಕೆಲವೊಂದು ಪರೀಕ್ಷೆಗಳ ಮೂಲಕವಾಗಿ ನಮ್ಮನ್ನು ಪರೀಕ್ಷಿಸ್ತಾನೆ. ಆದರೆ ಶೋಧನೆ ಅನ್ನುವಂಥದ್ದು ದೇವರಿಂದ ಬರುವುದಿಲ್ಲ. ಶೋಧನೆ ನಮ್ಮನ್ನು ಹಾಳು ಮಾಡ್ತದೆ, ನಮ್ಮನ್ನು ಪಾಪಕ್ಕೆ ನಡೆಸುವಂಥದ್ದು, ನಮ್ಮನ್ನು ಪಾತಾಳ ನರಕಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅದಕ್ಕಾಗಿ ಈ ಶೋಧನೆ ಅನ್ನುವಂಥದ್ದು ದೇವರಿಂದ ಬರುವುದೇ ಇಲ್ಲ. ಒಂದು ವೇಳೆ ಯಾರಾದ್ರೂ ಶೋಧಿಸಲ್ಪಡ್ತಾ ಇದ್ದರೆ, ಈ ಶೋಧನೆ ದೇವರಿಂದ ನನಗೆ ಬಂತು, ದೇವರು ನನಗೆ ಪ್ರೇರೇಪಿಸಿದ್ದಾನೆ, ಅದಕ್ಕೆ ನಾನು ಪಾಪ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಕೆಟ್ಟದಕ್ಕೇನು ಆತನ ಸಂಬಂಧಪಟ್ಟವನಲ್ಲ. ಒಬ್ಬ ತನ್ನ ಮಕ್ಕಳು ಎಲ್ಲ ವಿಶ್ವಾಸಿಗಳು ಪಾಪ ಮಾಡಬೇಕು, ಪಾಪದಲ್ಲಿ ಅವರು ಸಿಕ್ಕಾಕೊಳ್ಳಬೇಕಂತೇಳಿ ದೇವರು ಎಂದಿಗೂ ಯಾರನ್ನು ಶೋಧಿಸುವುದಿಲ್ಲ. ಒಂದು ವೇಳೆ ಆತನು ಪರೀಕ್ಷೆ ಕೊಡ್ತಾನೆ, ಪರೀಕ್ಷೆ ಅದು ನಮ್ಮ ಹಿತಕ್ಕಾಗಿ, ಒಳ್ಳೆಯದಕ್ಕಾಗಿ. ಅದಕ್ಕಾಗಿ ಈ ಶೋಧನೆಗೂ ಈ ಪರೀಕ್ಷೆಗೂ ಇರುವಂತ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಯಾರಾದರೂ ಆ ರೀತಿಯಾಗಿ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡ್ತಾ ಇದ್ದಾಗ ಅದು ದೇವರಿಂದ ಬಂದದ್ದು ಅಂತ ನಾವು ಹೇಳಬಾರ್ದು. ಅದಕ್ಕಾಗಿ ಶೋಧನೆ ಒಂದು ಮೂಲ ಎಲ್ಲಿಂದ ಬರ್ತದೆ ಯಾಕೋಬನಲ್ಲಿ ತಿಳಿಸ್ತಾನೆ. ತನ್ನಲ್ಲಿರುವ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾ ಪಾಶದಿಂದ ಎಳೆಯಲ್ಪಟ್ಟು. ಎಲ್ಲಿಂದ ಬರ್ತದೆ? ದೇವರಿಂದ ಬರುವುದಿಲ್ಲ ಶೋಧನೆ, ಅದು ನಮ್ಮೊಳಗಿಂದ ಬರ್ತದೆ, ನಮ್ಮೊಳಗಿಂದ ಬರ್ತದೆ. ನಾನು ಕಳೆದ ಸಾರಿಯಲ್ಲಿದ್ದೆ, ಎಕ್ಸಾಂಪಲ್ ಮತ್ತೆ ನಾನು ನೆನಪು ಮಾಡ್ತೇನೆ. ಈಗ ನನಗೆ ತುಂಬಾ ಹಸಿವೆ ಆಗ್ತಾ ಇದೆ, ಇದು ದೇವರು ನನಗೆ ಕೊಟ್ಟಂತ ಪರೀಕ್ಷೆ. ಇವನು ಎಷ್ಟು ದಿನಗಳು ತಾಳ್ಕೊಂಡಿರ್ತಾನೆ, ಎಷ್ಟು ಸಹಿಸ್ಕೊಂಡಿರ್ತಾನೆ, ಈ ಪರೀಕ್ಷೆಯಲ್ಲಿ ಎಷ್ಟು ನಿಲ್ತಾನಂತೇಳಿ ದೇವರು ನನಗೆ ಹಸಿವೆಯನ್ನು ಉಂಟು ಮಾಡ್ತಾನೆ. ಆದರೆ ನಾನು ದೇವರ ಕೊಟ್ಟಂತ ಪರೀಕ್ಷೆಯಲ್ಲಿ ದೇವರು ಕೊಡುವವರೆಗೂ ನಾನು ಎದುರು ನೋಡ್ತಾ ಇರಬೇಕು, ಅದು ಶೋಧನೆಯಲ್ಲಿ ನಿಂತ ಹಾಗೆ. ಆದರೆ ಒಂದು ದಿನ ಆದ್ಮೇಲೆ, 2 ದಿನ ಆದ್ಮೇಲೆ ಹಸಿವೆಯನ್ನು ತಳ್ಳಿಕ್ಕೆ ಆಗದೆ ಇದ್ದಾಗ ನನ್ನಲ್ಲಿರುವಂತ ಆಶೆ ಏನ್ ಮಾಡ್ತದೆ? ಯಾಕಿಷ್ಟು ಕಷ್ಟಪಡ್ತಾ ಇದೀಯಾ? ದೇವರನ್ನ ಕೊಡುವುದಿಲ್ಲ ನೋಡಿ, ಅವ್ರು ಮತ್ತೊಂದು ಮಾರ್ಗ ಇದೆ. ಏನು ಯಾವಾಗ್ಲೂ ದೇವರೇ ಕೊಡಬೇಕಾ? ಅವ್ರು ನೋಡ್ರಿ ಕಳ್ತನ ಮಾಡ್ತಾ ಇದ್ದಾರೆ, ಆಡಂಬರವಾಗಿ ಜೀವನ ಮಾಡ್ತಾ ಇದ್ದಾರೆ, ಸುಖವಾಗಿ ಬಿರಿಯಾನಿ ತಿಂತಾ ಇದ್ರೆ, ಮತ್ತೊಬ್ಬರನ್ನು ಹೊಡಿತಾ ಇದ್ದಾರೆ. ನೀನ್ ಯಾಕೆ ಹಿಂಗಿರ್ತಿ? ಹೋಗು, ಓಡಿ, ಇಲ್ಲ ಕಳ್ತನ ಮಾಡು, ವ್ಯಭಿಚಾರ ಮಾಡು, ಲಂಚ ತೆಗೆದುಕೋ, ಅನ್ಯಾಯ ಮಾಡು, ಅಕ್ರಮ ಮಾಡು ಅಂತೇಳಿ ನನ್ನಲ್ಲಿರುವಂತ ಆಶಾಪಾಶ ಅದನ್ನು ನನ್ನನ್ನು ಪ್ರೇರೇಪಿಸ್ತದೆ. ಇದು ಶೋಧನೆ. ಅದಕ್ಕಾಗಿ ಈ ಪರೀಕ್ಷೆಗೂ ಶೋಧನೆಗೂ ಇರುವಂತ ಆ ವ್ಯತ್ಯಾಸವನ್ನು ನಾವು ಗಮನಿಸುವಾಗ ನಾವು ಬಿದ್ದು ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಶೋಧನೆಯ ಮೂಲ ಎಲ್ಲಿಂದ ಬರ್ತದೆ, ಅದು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂದ್ರೆ ಅದು ನನ್ನೊಳಗಿಂದಲೇ ಬರ್ತದೆ. ದೇವರು ಪರೀಕ್ಷೆ ಕೊಡುವಾಗ ಆ ಪರೀಕ್ಷೆಯಲ್ಲಿ ನಾನು ಪರೀಕ್ಷಿಸಲ್ಪಡುತ್ತಾ ಇದ್ದಾಗ ಶೋಧನೆ ಕೂಡ ಪ್ರಾರಂಭವಾಗ್ತದೆ. ಯೇಸು ಸ್ವಾಮಿ 40 ದಿನಗಳು ಉಪವಾಸ ಇದ್ದ ದೇವರಿಂದ ಶೋಧಿಸಲ್ಪಡುತ್ತಾ ಆತನಿಗೆ ಹಸಿವೆಯಾದಾಗ ಸೈತಾನನು ಬರ್ತಾನೆ. ಏನೋ ಒಂದು ಚಿಕ್ಕ ಬಲಹೀನತೆ ನಮ್ಮಲ್ಲಿ ಕಂಡು ಬರುವಾಗ, ಆಸೆ ನಮ್ಮಲ್ಲಿ ಹುಟ್ಟುವಾಗ,
ಅವನು ಬಂದು ಇನ್ನು ಹೆಚ್ಚಾಗಿ ಪ್ರೇರೇಪಿಸಿ ನಮ್ಮನ್ನೇನ್ ಮಾಡ್ತಾನೆ, ಅದಕ್ಕೆ ಒಳಗಾಗುವಂತೆ ಆತನು ಮಾಡ್ತಾನೆ. ಅದಕ್ಕಾಗಿ ಶೋಧನೆಯ ಒಂದು ಮೂಲ ಎಲ್ಲಿರ್ತದೆ, ಎಲ್ಲಿಂದ ಬರ್ತದೆ ಅಂದ್ರೆ ನಮ್ಮೊಳಗಿಂದ, ನನ್ನಲ್ಲಿರುವಂತ ಆಶಾಪಾಶಗಳಿಂದಲೇ ಶೋಧನೆ ಬರ್ತದೆ. ಇದು ದೇವರಿಂದ ಬರುವುದೇ ಇಲ್ಲ. ದೇವರು ಎಂದಿಗೂ ಆ ರೀತಿಯಾಗಿ ಇವನು ಪಾಪ ಮಾಡಬೇಕು, ಇವನು ಹತ್ಯೆ ಮಾಡಬೇಕು, ಇವನು ವಿಚಾರ ಮಾಡಬೇಕು, ಇವನು ಲಂಚ ತೆಗೆದುಕೊಳ್ಳಬೇಕು, ಇವನು ಅನ್ಯಾಯ ಮಾಡಬೇಕು ಅಂತೇಳಿ ದೇವರು ಎಂದಿಗೂ ಪ್ರೇರೇಪಿಸುವುದಿಲ್ಲ. ಅದಕ್ಕಾಗಿ ಶೋಧನೆ ನಮ್ಮೊಳಗಿಂದ ಅದು ಬರುವಂಥದ್ದು ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ದೇವರು ನಮ್ಮನ್ನು ಪರೀಕ್ಷಿಸುವಾಗ ಆ ಪರೀಕ್ಷೆಯ ಸಮಯದಲ್ಲಿ ನಾವು ದೇವರ ಮೇಲೆ ಆತುಕೊಳ್ಳಬೇಕೆ ಹೊರತು ಮತ್ತೊಂದು ಮಾರ್ಗವನ್ನು ಹುಡುಕುವಂಥದ್ದು ಶೋಧನೆ. ಅರ್ಥ ಆಯ್ತಾ? ದೇವರು ನಮ್ಮನ್ನು ಪರೀಕ್ಷಿಸುವಾಗ ಆ ಪರೀಕ್ಷೆಯಲ್ಲಿ ನಾವು ದೇವರ ಮೇಲೆ ಆತುಕೊಂಡೇ ಇರಬೇಕು. ದೇವರು ಕೊಡ್ತಾನೆ, ದೇವರು ನಂಬಿಗಸ್ತನು, ದೇವರು ಕೊಡ್ತಾನೆ, ಈ ರೀತಿಯಾಗಿ ನಾವು ಆತನ ಮೇಲೆ ಆತುಕೊಂಡು ಇರಬೇಕು ಹೊರತು ನಾವು ಮತ್ತೊಂದು ಮಾರ್ಗವನ್ನು, ಇವರು ಅನೇಕ ಜನರು ಹೋಗ್ತಾ ಇದಾರಲ್ಲ, ಮಾಡ್ತಾ ಇದಾರಲ್ಲ, ಆ ರೀತಿಯಾಗಿ ನಾವು ಹೋಗುವಾಗ ಅದು ಶೋಧನೆ ಆಗ್ತದೆ. ಇವತ್ತು ಕಳ್ಳತನಗಳು ಎಲ್ಲಿ ನೋಡಿದ್ರು ಕಳ್ಳತನ, ಲಂಚ ತೆಗೆದುಕೊಳ್ಳುವಂಥದ್ದು, ಹತ್ಯೆ ಮಾಡುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಇವೆಲ್ಲ ಎಲ್ಲಿಂದ ಬರ್ತವೆ? ನಮ್ಮೊಳಗಿಂದ ಆಶಾಪಾಶ. ಅವ್ನು ನೋಡಿ ಚೆನ್ನಾಗಿದ್ದಾನೆ, ನೀನ್ ಯಾಕೆ ಇಷ್ಟು ಪ್ರಾಮಾಣಿಕನಾಗಿರ್ತಿ, ಹೋಗಿ ಏನಾದ್ರು ಮಾಡು, ಇಲ್ಲ ಮೋಸ ಮಾಡು, ಲಂಚ ತೆಗೆದುಕೋ, ಅನ್ಯಾಯ ಮಾಡು, ಅಕ್ರಮ ಮಾಡು ಅಂತ ಹೇಳಿ ಮತ್ತೊಬ್ಬರನ್ನು ತೋರಿಸಿ ನಮ್ಮನ್ನೇನ್ ಮಾಡ್ತದೆ, ಅದು ಹಾಳು ಮಾಡುವಂಥದ್ದು, ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥದ್ದು ಹಾಗೆ. ಅದಕ್ಕಾಗಿ ಈ ಶೋಧನೆ ಅನ್ನುವಂಥ ಇದು ಮೂಲ ನಮ್ಮ ದೇಹದಿಂದ ಬರ್ತದೆ. ಗಲಾತ್ಯ ಪತ್ರಿಕೆ 5:19 ಶಾರೀರಿಕ ಕಾರ್ಯಗಳು ಸ್ಪಷ್ಟವಾಗಿವೆ. ಅಲ್ಲ, ಅನೇಕ ಕಾರ್ಯಗಳ ಬಗ್ಗೆ ಅಲ್ಲಿ ಪೌಲನು ತಿಳಿಸ್ತಾನೆ. ಇವೆಲ್ಲವೂ ಕೂಡ ನಮ್ಮೊಳಗಿಂದ ಬರುವಂತ ಕಾರ್ಯಗಳು. ಅದಕ್ಕಾಗಿ ಈ ಶೋಧನೆಯ ಒಂದು ಮೂಲ ಅದು ನಮ್ಮೊಳಗಿಂದ ಬರುವಂತದ್ದಾಗಿ, ಅದು ಎಷ್ಟು ಪ್ರಮಾದ ಅಪಾಯಕರವೋ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ನಮ್ಮೊಳಗಿಂದ ಬರುವಂತಹ ಶೋಧನೆ, ಆಶಾಪಾಶಗಳು ಎಲೆಯಲ್ಲಿ ಪಡುವಂಥದ್ದು ಅದೆಷ್ಟು ಅಪಾಯಕರವೋ ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿಕೊಂಡು ಎಚ್ಚರಿಕೆಯಿಂದ ನಾವು ಜೀವಿಸೋಣ. ಪರೀಕ್ಷೆಗಳು ಎಲ್ಲರಿಗೂ ಬರ್ತವೆ, ಪರೀಕ್ಷೆ ದೇವರಿಂದ ಎಲ್ಲರಿಗೂ ಬರ್ತದೆ. ಆ ಪರೀಕ್ಷೆಯಲ್ಲಿ ನಾವು ಬಲಹೀನರಾಗ್ತಾ ಇದ್ದೇವೆ ಅಂತ ಗೊತ್ತಾದಾಗ ಸೈತಾನನು ಶೋಧನೆಗೆ ನಮ್ಮನ್ನು ಪ್ರೇರೇಪಿಸ್ತಾನೆ. ಅದಕ್ಕಾಗಿ ಇವತ್ತು ಈ ಶೋಧನೆಯ ಒಂದು ಅಪಾಯಕರ, ಅದೆಷ್ಟು ಭಯಂಕರವಾಗಿದೆಯೋ ಅದರ ಬಗ್ಗೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಇನ್ನೊಂದು ವಿಷಯ, ಪ್ರತಿಯೊಬ್ಬ ಜೀವನದಲ್ಲಿ, ಇಲ್ಲ ವಿಶ್ವಾಸಿಗಳ ಜೀವನದಲ್ಲಿ ಎರಡು ರೀತಿಯಾದಂತ ಶತ್ರುಗಳಿರ್ತಾರೆ. ಎರಡು ರೀತಿಯಾದ ಶತ್ರು. ಒಂದು ಕಣ್ಣಿಗೆ ಕಾಣುವಂತ ಒಂದು ಶತ್ರುವಿಲ್ಲ, ಒಂದು ಅಪಾಯ ಇರ್ತದೆ, ಕಣ್ಣಿಗೆ ಕಾಣುವಂತ ಒಂದು ಅಪಾಯ. ಇನ್ನೊಂದು ಕಣ್ಣಿಗೆ ಕಾಣದಿರುವಂತ ಒಂದು ಅಪಾಯ ಇರ್ತದೆ. ಎರಡು ರೀತಿಯಾದಂತ ಅಪಾಯಗಳು, ಇಲ್ಲ ಎರಡು ರೀತಿಯಾದಂತ ಶತ್ರು. ಕೆಲವರು ಕಣ್ಣಿಗೆ ಕಾಣುವಂಥದ್ದು ಅಪಾಯಗಳಿರ್ತವೆ, ಇಲ್ಲ ಶತ್ರುಗಳಿರ್ತಾರೆ. ಕಾಣದಿರುವಂಥದ್ದು ಕೂಡ ಶತ್ರುಗಳು. ಆದ್ರೆ ವ್ಯತ್ಯಾಸ ಏನಂತಂದ್ರೆ, ಈ ಕಣ್ಣಿಗೆ ಕಾಣುವಂತ ಅಪಾಯಕ್ಕಿಂತ, ಇಲ್ಲ ಈ ಕಣ್ಣಿಗೆ ಕಾಣುವಂತ ಶತ್ರುವಿಗಿಂತ ಕಣ್ಣಿಗೆ ಕಾಣದಿರುವಂತ ಶತ್ರು ಇದಾನಲ್ಲ, ಅಪಾಯವಿದಲ್ಲ, ಇದು ಬಹಳಷ್ಟು ಶಕ್ತಿ ಉಳ್ಳದ್ದು, ಇದು ಬಹಳಷ್ಟು ಅಪಾಯಕರ, ಡೇಂಜರಸ್. ಅದಕ್ಕಾಗಿ ಒಂದ್ ವೇಳೆ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಅಪಾಯ ಇದ್ರೆ ನಾವು ಏನ್ ಮಾಡ್ತಿದ್ವಿ, ಒಂದ್ ವೇಳೆ ತಪ್ಪಿಸ್ಕೊಂಡು ಹೋಗ್ಬೋದು. ಒಂದು ಅಪಾಯ ಇದ್ರೆ ಅಯ್ಯೋ ಅಲ್ಲಿ ಹೋದ್ರೆ ಬಿದ್ದು ಹೋಗ್ತೇವೆ, ಅಪಾಯ ಆಗ್ತದೆ ಅಂತೇಳಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಜಾಗ್ರತೆ ತಪ್ಪಿಸ್ಕೊಂಡು ಹೋಗ್ಬೋದು. ಆದ್ರೆ ಕಾಣದಿರುವಂತ ಅಪಾಯಗಳು, ಕಾಣದಿರುವಂತ ಶತ್ರುಗಳು ನಮ್ಮಲ್ಲಿರುವಾಗ, ನಮ್ಮ ಎದುರಿನಲ್ಲಿದ್ದಾಗ ಅದು ಬಹಳಷ್ಟು ಶಕ್ತಿಕರವಾದಂಥದ್ದು ಮತ್ತು ನಮ್ಮನ್ನು ಸರಳವಾಗಿ, ಈಸಿಯಾಗಿ ತನ್ನ ಹತೋಟಿಗೆ ತೆಗೆದುಕೊಂಡು ಹೋಗುವಂಥದ್ದು. ಕಣ್ಣಿಗೆ ಕಾಣುತ್ತಾ ಇದ್ರೆ ನಾವು ಹೋಗುವುದಿಲ್ಲ, ಅಲ್ಲಿ ಶತ್ರುವಿದಾನೆ, ಅಲ್ಲಿ ಅಪಾಯವಿದೆ, ಅಲ್ಲಿ ಡೇಂಜರ್ ಇದೆ ಅಂತೇಳಿ ನಾವು ಹೋಗುವುದಿಲ್ಲ. ಆದ್ರೆ ಕಣ್ಣಿಗೆ ಕಾಣದಿರುವಂಥದ್ದು ನಮಗೆ ಬರುವಾಗ ಅನೇಕ ಜನರು ಬೇಗನೆ ಸರಳವಾಗಿ ಸೋತು ಹೋಗುವಂಥದ್ದು ನಾವು ಗಮನಿಸುವಂತ ಒಂದು ವಿಷಯ. ಮತ್ತೆ ಇನ್ನೊಂದು ವಿಷಯ, ಹೊರಗಡೆ ನಡೆಯುವಂತ ವಿಷಯಗಳಿಗಿಂತ ಒಳಗೆ ನಡೆಯುವಂತ ವಿಷಯಗಳಿಗೆ ಹೆಚ್ಚಿನ ಶಕ್ತಿ ಇರ್ತದೆ. ಹೊರಗಡೆ ನಾವು ನೋಡುವಂತ ಕಾರ್ಯಗಳು, ಹೊರಗಡೆ ನಡೆಯುವಂತ ಕಾರ್ಯಗಳಿಗಿಂತ ಒಳಗೆ ಇನ್ನರ್ನಲ್ಲಿ ನಡೆಯುವಂತ ಕಾರ್ಯಗಳಿಗೆ ಹೆಚ್ಚಿನ ಶಕ್ತಿ ಇರ್ತದೆ. ಈ ಶೋಧನೆ ಎಲ್ಲಿ ಹುಟ್ಟುತ್ತದೆ? ಅದು ಹೊರಗಲ್ಲ, ಅದು ನಮಗೆ ಕಣ್ಣಿಗೆ ಕಾಣುವಂಥದ್ದಲ್ಲ, ನಮ್ಮೊಳಗೆ ಹುಟ್ಟಿ ಬರುವಂಥದ್ದು. ಅಲ್ಲೇ ತನ್ನಲ್ಲಿರುವ ನಮ್ಮೊಳಗಿರುವಂಥದ್ದು.
ಅದಕ್ಕಾಗಿ ಇದಕ್ಕೆ ಬಹಳಷ್ಟು ಶಕ್ತಿ ಇದೆ. ಅದಕ್ಕೆ ನಾನು ಹೀಗೆ ಬರ್ಕೊಂಡಿದ್ದೇನೆ, ನನ್ನೊಳಗೆ ಹುಟ್ಟುವಂತ ಆಶೆ, ಅದಕ್ಕಿರುವಂತ ಶಕ್ತಿ, ಅದು ಎಷ್ಟು ಕಾದ್ರೂ ಮುಂದೆ ಹೋಗ್ತದೆ. ಏನು ಮಾಡಬೇಕಾದ್ರೂ ಅದು ಮುಂದೆ ಅಷ್ಟು ಶಕ್ತಿ ಅದಕ್ಕಿರ್ತದೆ. ಅದಕ್ಕಾಗಿ ಈ ಶೋಧನೆ ಅನ್ನುವಂಥದ್ದು ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ನಮ್ಮ ಒಳಗೆ ಹುಟ್ಟು ಬರುವಂಥದ್ದು. ಅದಕ್ಕೆ ತುಂಬಾ ಶಕ್ತಿ ಇರ್ತದೆ. ಆ ಶಕ್ತಿಯನ್ನು ಜಯಿಸಬೇಕಾದ್ರೆ ಮಾನವನ ಶಕ್ತಿ ಸಾಕಾಗೋದಿಲ್ಲ. ದೇವರ ಆತ್ಮನ ಶಕ್ತಿ, ದೇವರ ವಾಕ್ಯದ ಶಕ್ತಿ ನಮಗಿರಬೇಕು. ನಮ್ಮೊಳಗೆ ಹುಟ್ಟುವಂತ ಆಶೆಗೆ, ಇಲ್ಲಿದೆ ಆಶಾ ಪಾಶ ಅಂತಿದೆಯಲ್ಲ, ನಮ್ಮೊಳಗೆ ಹುಟ್ಟುವಂತ ಆಶೆಗೆ ಇರುವಂತ ಶಕ್ತಿ, ಅದು ಎಷ್ಟು ಬೇಕಾದ್ರೂ, ಏನು ಮಾಡಬೇಕಾದ್ರೂ ಮಾಡ್ಲಿಕ್ಕೆ ಅದು ಕಾರ್ಯ. ಇವತ್ತು ಹತ್ಯೆಗಳು ಯಾಕೆ ನಡೀತಾ ಇದ್ದಾವೆ? ವ್ಯಭಿಚಾರ ಯಾಕೆ ನಡೀತಾ ಇದೆ? ಕಳ್ಳತನ ಇವೆಲ್ಲ ಯಾಕೆ ನಡೀತಾ ಇದೆ? ತಮ್ಮೊಳಗಿರುವಂತ ಆಶಾಪಾಶೆಗಳು. ಒಬ್ಬ ವ್ಯಕ್ತಿಯನ್ನು ಸಾಯಿಸ್ಲಿಕ್ಕೂ ಕೂಡ ಅವ್ರು ಇನ್ನು ನೋಡುವುದಿಲ್ಲ. ಅದಕ್ಕಾಗಿ ನಮ್ಮೊಳಗೆ ಹುಟ್ಟುವಂತ ಈ ಆಶಾಪಾಶ, ಈ ಶೋಧನೆ ಅನ್ನುವಂಥದ್ದು ಬಹಳಷ್ಟು ಶಕ್ತಿಕರ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಳಗೆ ಹುಟ್ಟುವಂತವುಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ, ಹಳೆ ಕಾಲದಲ್ಲಿ ಸ್ಟ್ರೀಮ್ ಇಂಜಿನ್ ಬರುತ್ತದೆ ಟ್ರೈನ್ ನಡೆಸಲಿಕ್ಕೆ. ಈಗೆಲ್ಲ ಎಲೆಕ್ಟ್ರಿಕಲ್ ಇಂಜಿನ್ಸ್ ಬಂತು. ಈ ಸ್ಟ್ರೀಮ್ ಇಂಜಿನ್, ಅದರಲ್ಲಿ ಉತ್ಪತ್ತಿ ಆಗುವಂತ ಆ ಸ್ಟ್ರೀಮ್ ನಿಂದಲೇ ಆ ಇಂಜಿನ್, ರೈಲು ನಡೀಬೇಕು. ಅದು ಕಣ್ಣಿಗೆ ಅಷ್ಟು ಗೊತ್ತಾಗುವುದಿಲ್ಲ. ಆದ್ರೆ ಆ ಸ್ಟ್ರೀಮ್ಗೆ ಅಷ್ಟು ಶಕ್ತಿ ಇದೆ. ಅಷ್ಟು ದೊಡ್ಡ ರೈಲನ್ನು ಎಳಕೊಂಡು ಹೋಗುವಂತ ಶಕ್ತಿ ಅದಕ್ಕೆ ಇರ್ತದೆ, ಸ್ಟ್ರೀಮ್ ಇಂಜಿನ್ಗೆ. ಅಷ್ಟು ಮಾತ್ರವಲ್ಲ, ನಾವು ಭೂಮಿಯಲ್ಲಿ ಜ್ವಾಲಾಮುಖಿಯನ್ನು ನೋಡ್ತೇವೆ, ಅದು ಕೂಡ ಒಳಗೆ ಇರುವಂತದ್ದು. ಅದು ಹೊರಗೆ ಬಂದ್ರೆ ಮನುಷ್ಯನು ದಹಿಸಲ್ಪಡುತ್ತಾನೆ. ಮತ್ತೆ ಇನ್ನೊಂದು ಈ ಸಿಂಕ್ ಹೋಲ್ ಅಂತ ನೋಡ್ತೇವೆ. ಸಿಂಕ್ ಹೋಲ್ ಅಂದ್ರೆ ಭೂಮಿ ಮೇಲ್ಗಡೆ ಭೂಮಿ ಇದ್ದ ಹಾಗೆ ಇರ್ತದೆ, ಹುಲ್ಲು ಗಿಲ್ಲು ಎಲ್ಲ ಬೆಳೆದಿರ್ತದೆ. ಆದ್ರೆ ಅದು ಮೇಲ್ಗಡೆ ಭೂಮಿ ತರ ಇರ್ತದೆ, ಒಳಗಡೆ ಎಲ್ಲ ಡೊಂಗರ. ಅಲ್ಲಿ ಮನುಷ್ಯನು ಹೋದಾಗ ಅವನು ಬಿದ್ದು ಹೋಗ್ತಾನೆ. ಅದು ಕೂಡ ಬಹಳಷ್ಟು ಡೇಂಜರ್, ಒಳಗಿರುವಂತ ಡೊಂಗರಗಳು. ಮತ್ತು ಪ್ರೆಷರ್ ಕುಕ್ಕರ್, ಇನ್ನು ಸರಳವಾಗಿ ಹೇಳ್ಬೇಕಾದ್ರೆ ಪ್ರೆಷರ್ ಕುಕ್ಕರ್, ನಮ್ಮ ಮನೆಗಳಲ್ಲಿ ಉಪಯೋಗಿಸುವಂತ ಪ್ರೆಷರ್ ಕುಕ್ಕರ್, ಅದು ಒಳಗಿರುವಂತ ಪ್ರೆಷರ್ಗೆ ಎಷ್ಟೋ ಶಕ್ತಿ ಇರ್ತದೆ. ಅದಕ್ಕಾಗಿ ನಾನು ಹೇಳಿಕ್ಕೆ ಮತ್ತಿನ್ನೊಂದು ಒಲಸಂಚು, ಒಳಗೆ ಮಾಡುವಂತ ಒಲಸಂಚುಗಳು ಕೂಡ ತುಂಬಾ ಶಕ್ತಿ ಇರುವಂತ ವಿಷಯಗಳು. ಅದಕ್ಕಾಗಿ ಈ ಶೋಧನೆ ಅನ್ನುವಂಥದ್ದು ಒಂದು ಸ್ಟ್ರೀಮ್ ಇಂಜಿನ್ ಆಗಿದೆ. ಅದೆಷ್ಟು ದೊಡ್ಡದಾದನ್ನಾದ್ರೂ ಎಳ್ಕೊಂಡು ಹೋಗ್ತದೆ. ಈ ಶೋಧನೆ ಅನ್ನುವಂಥದ್ದು ಜ್ವಾಲಾಮುಖಿ ಆಗಿದೆ, ನಮ್ಮನ್ನು ತಗೊಂಡೋಗಿ ನಾಶ ಮಾಡ್ತದೆ, ಬೆಂಕಿಯಲ್ಲಿ ಹಾಕ್ಬಿಡ್ತದೆ. ಈ ಸಿಂಕಲ್ಲಿ ಯಾವಾಗ ಬೀಳಿಸ್ತದೋ ಗೊತ್ತಿಲ್ಲ. ಈ ಶೋಧನೆ, ಒಂದು ಪ್ರೆಷರ್ ಕುಕ್ಕರ್ ಯಾವಾಗ ಬ್ಲಾಸ್ಟ್ ಆಗ್ತದೋ ಗೊತ್ತಾಗ. ಅದಕ್ಕಾಗಿ ನಮ್ಮೊಳಗೆ ಹುಟ್ಟುವಂತ ಈ ಆಶಾಪಾಶಗಳಿಂದ ಹುಟ್ಟುವಂತ ಈ ಶೋಧನೆ ಬಹಳಷ್ಟು ಶಕ್ತಿಕರವಾಗಿದೆ. ಅದಕ್ಕಾಗಿ ಅದು ನಮ್ಮೊಳಗೆ ಹುಟ್ಟುವಂತ ಆಶಾಪಾಶಗಳನ್ನು, ಇಲ್ಲ ಆ ಸ್ಟ್ರೀಮ್ ಇಂಜಿನ್ ಅನ್ನು ಸರಿಯಾದಂತ ಮಾರ್ಗದಲ್ಲಿ ನಡೆಸಿದರೆ ಎಲ್ಲರಿಗೂ ಕ್ಷೇಮಕರ. ಅದು ಒಂದು ವೇಳೆ ತಪ್ಪಿ ಹೋದರೆ, ಆ ಟ್ರ್ಯಾಕ್ ಮೇಲೆ ಹೋಗದೆ ಬೇರೆ ಕಡೆ ಹೋದರೆ ಎಷ್ಟೋ ಅಪಾಯದಿಂದ ಎಷ್ಟೋ ಜನ ಪ್ರಾಣ ಹೋಗ್ತದೆ. ಅದಕ್ಕಾಗಿ ನಮ್ಮೊಳಗೆ ಹುಟ್ಟುವಂತ ಈ ಆಶಾಪಾಶಗಳನ್ನು ನಾವು ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸಬೇಕು. ಎಲ್ಲಿ ಅದನ್ನು ಕ್ರಮಪಡಿಸಿಕೊಳ್ಳಬೇಕು, ಎಲ್ಲಿ ಅದನ್ನು ತಗ್ಗಿಸಿಕೊಳ್ಳಬೇಕು, ಎಲ್ಲಿ ಅದನ್ನು ತೆಗೆದು ಹಾಕಬೇಕು ಅಂತ. ಒಂದು ವೇಳೆ ಅದು ದಾರಿ ಬಿಟ್ರೆ, ನಮ್ಮೊಳಗಿರುವಂತ ಆ ಆಶಾಪಾಶೆಯನ್ನು ನಾವು ಇಷ್ಟ ಬಂದ ಹಾಗೆ ಬಿಟ್ಟು ಬಿಟ್ರೆ, ಈಗ ಟ್ರೈನ್ ಇಷ್ಟ ಬಂದ ಹಾಗೆ ಹೋಗ್ಲಿಕ್ಕಾಗಲ್ಲ. ಒಂದು ವೇಳೆ ಹೋದ್ರೆ ಎಷ್ಟೋ ಊರುಗಳು ಹಾಳಾಗ್ತವೆ, ಎಷ್ಟೋ ಜನ ಪ್ರಾಣ ಹೋಗ್ತದೆ. ಅದಕ್ಕಾಗಿ ನಮ್ಮೊಳಗೆ ಹುಟ್ಟುವಂತ ಈ ಆಶಾಪಾಶಕ್ಕೆ ಅಷ್ಟು ಶಕ್ತಿ ಇದೆ. ಅದನ್ನು ಸರಿಯಾದಂತ ಮಾರ್ಗದಲ್ಲಿ ನಾವು ಉಪಯೋಗಿಸಿದರೆ ನಮಗೆ ಪ್ರಯೋಜನವಿದೆ. ಆದರೆ ನಾವು ಸೋತು ಹೋಗುವುದಿಲ್ಲ. ಅದನ್ನು ಇಷ್ಟ ಬಂದ ಹಾಗೆ ನಾವು ಉಪಯೋಗಿಸಿದರೆ ಅದರಿಂದ ನಾಶನವು, ಅದರಿಂದ ಅನೇಕ ಜನರಿಗೆ ಪ್ರಾಣ ಹಾನಿ ಉಂಟಾಗ್ತದೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನಮ್ಮೊಳಗೆ ನಮ್ಮ ಕಣ್ಣಿಗೆ ಕಾಣದೆ ಹುಟ್ಟುವಂತ ಈ ಶೋಧನೆಗೆ ಇಷ್ಟು ಶಕ್ತಿ ಇದೆ. ಸ್ಟ್ರೀಮ್ ಇಂಜಿನ್ಗೆ ಇರುವಂತ ಶಕ್ತಿಗಿಂತ ಇನ್ನೂ ಅಧಿಕವಾದ ಶಕ್ತಿ ಇದೆ. ಅದಕ್ಕಾಗಿ ನಾವೇನ್ ಮಾಡಬೇಕು? ಅದನ್ನು ಸರಿಯಾದಂತ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು. ಸರಿಯಾದಂತ ಅದನ್ನು ಎಲ್ಲಿ ನಾವು ಅಣಗಿಸಿಡಬೇಕು, ಎಲ್ಲಿ ಅದನ್ನು ನಾವು ತಡೆಯಬೇಕು, ಎಲ್ಲಿ ಅದನ್ನು ಕ್ರಮಪಡಿಸ್ಕೊಳ್ಬೇಕು, ಯಾವ ಮಾರ್ಗದಲ್ಲಿ ಅದನ್ನು ನಡೆಸಬೇಕಂತೇಳಿ ನಾವು ಸರಿಯಾದಂತ ಮಾರ್ಗದಲ್ಲಿ ನಡೆಸಿದ್ರೆ ನಮ್ಮ ಶರೀರ ಇಚ್ಛೆಗಳಿಗೆ ನಾವು ಅವಕಾಶ ಕೊಡುವುದಿಲ್ಲ. ಶರೀರ ಇಚ್ಛೆಗಳನ್ನ ಆತ್ಮದಿಂದ ಸಾಯಿಸಿರಿ ಎಲ್ಲರಲ್ಲಿ ಹುಟ್ಟು ಬರ್ತವೆ. ನೀನು ಭಕ್ತನಾಗಿರ್ಬೋದು, ನೀನು ಪರಿಶುದ್ಧನಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಲ್ಲಿ ಕೂಡ ಈ ಶೋಧನೆಗಳು ಇದ್ದೇ ಇರ್ತವೆ. ನಾನು ಕಳೆದ ವಾರದಲ್ಲಿ ಹೇಳಿದ್ದೆ, ಪ್ರತಿಯೊಬ್ಬರಿಗೆ ಶೋಧನೆ ಬರ್ತದೆ. ಶೋಧನೆ ಬಾರದಿರುವಂತವ್ರೊಬ್ಬರು ಇಲ್ಲ ಪ್ರಿಯರೇ. ಆದ್ರೆ ಶೋಧನೆ ಬರುವಾಗ ನಾವು ಅದನ್ನು ಗುರ್ತಿಸಿ ಆತ್ಮನ ಮೂಲಕ, ದೇವರ ವಾಕ್ಯದ ಮುಖಾಂತರ ಅವುಗಳನ್ನು ನಾವು ತಡೆಯುವಾಗ ನಾವು ಜೀವಿಸ್ತೇವೆ.
ಶಾರೀರಿಕವಂತ ಕಾರ್ಯಗಳು, ಶಾರೀರಿಕದ ಇಚ್ಛೆಗಳನ್ನು ಆತ್ಮನಿಂದ ನಾವು ಸಾಯಿಸಬೇಕು, ಆಗ ನಾವು ಜೀವಿಸ್ತೇವೆ. ಅದಕ್ಕಾಗಿ ನಮ್ಮಲ್ಲಿ ಇರುವಂತ ನೋಡಿ 14ನೇ ವಚನದಲ್ಲಿ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾನೆ. ಶೋಧನೆಯ ಮೂಲ ಅದು ನಮ್ಮೊಳಗೆ ಇದೆ. ನಮ್ಮೊಳಗಿಂದ ಬರ್ತದೆ ನೋಡಿ. 4:1 ಇದೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ. ಇವತ್ತು ಯುದ್ಧಗಳು ಯಾಕೆ ನಡೀತಾ ಇದ್ದಾವೆ? ಕಾದಾಟಗಳು ಯಾಕೆ ನಡೀತಾ ಇದೆ? ರಾಜ್ಯದ ಮೇಲೆ ರಾಜ್ಯ, ಮನುಷ್ಯರ ಮೇಲೆ ಮನುಷ್ಯ. ಇವತ್ತು ಹತ್ಯೆಗಳು ನಡೀತದವೆ, ಮತ್ತು ಅನೇಕ ಜನರನ್ನು ಸಾಯಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಬರ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ. ನಮ್ಮ ಇಂದ್ರಿಯಗಳಲ್ಲಿ, ನಮ್ಮ ಅವಯಗಳಲ್ಲಿ, ನಮ್ಮ ಶರೀರದಲ್ಲಿ ಈ ಭೋಗಾಶೆಗಳು, ಆಶೆ ಒಳ್ಳೆಯದೇ, ಅದಕ್ಕೆ ಅಡ್ಡಿ ಮಾಡದಿದ್ದರೆ ಅದಕ್ಕೆ ಅಂತ್ಯವಿರುವುದಿಲ್ಲ. ಆಶೆ ಒಳ್ಳೆಯದೇ, ನಾವು ಅದಕ್ಕೆ ಅಡ್ಡಿ ಪಡಿಸ್ಕೋಬೇಕು. ಅಡ್ಡಿ ಇಲ್ಲದಿದ್ರೆ ಆ ಆಶೆಗಳಿಗೆ ಅಂತ್ಯವಿರುವುದಿಲ್ಲ. ಅದು ಎಷ್ಟು ದೂರ ಬೇಕಾದ್ರೂ ಹೋಗ್ತದೆ. ಇವತ್ತು ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಇವತ್ತು ಇಷ್ಟು ಯುದ್ಧಗಳನ್ನ ಬರ್ಲಿಕ್ಕೆ ಕಾರಣವೇನು? ಇಷ್ಟು ಪಾಪವು ಅಧಿಕವಾಗಿ ಪ್ರಬಲಿ ಜನರು ನಾಶವಾಗ್ಲಿಕ್ಕೆ ಕಾರಣವೇನು? ನಮ್ಮಲ್ಲಿರುವಂತ ಭೋಗಾಶೆ, ನಮ್ಮಲ್ಲಿರುವಂತ ಆಶೆಗಳು, ಇಚ್ಛೆಗಳಿಂದಲೇ ಇದು ಆಗ್ತದೆ. ಅದಕ್ಕಾಗಿ ಶೋಧನೆ ಅನ್ನುವಂಥದ್ದು ಅದು ನಮ್ಮೊಳಗೆ ಹುಟ್ಟುವಂಥದ್ದು, ನಮ್ಮ ಆಶಾಪಾಶೆಗಳಿಂದ ಹುಟ್ಟು ಬರುವಂಥದ್ದು ಅಂತೇಳಿ ನಾ ಗಮನಿಸ್ತೇನೆ. ಅದಕ್ಕಾಗಿ ಪ್ರಿಯರೇ, ನಾವು ನಮ್ಮಲ್ಲಿ ಇರುವಂತ ಈ ಶೋಧನೆ, ಹುಟ್ಟುವಂತ ಶೋಧನೆಯನ್ನು ನಾವು ಗುರುತಿಸಬೇಕು. ಪರೀಕ್ಷೆ ಬರ್ತದೆ, ಪರೀಕ್ಷೆಯಲ್ಲಿ ನಾವು ಸೋತು ಹೋಗ್ತಿರುವಂತ ಸಂದರ್ಭದಲ್ಲಿ ಅದು ಶೋಧನೆಯಾಗಿ ಬದಲಾವಣೆ ಆಗ್ತದೆ. ಅದಕ್ಕಾಗಿ ಬಹು ಎಚ್ಚರಿಕೆಯಿಂದ ನಾವು ಜೀವಿಸಬೇಕು. ನಮ್ಮಲ್ಲಿ ಇರುವಂತ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು. ವಿವಾಹವು ಒಳ್ಳೆಯದೇ, ದೇವರು ಯೋಜನೆಯಲ್ಲಿ ವಿವಾಹವಿದೆ. ಆದ್ರೆ ಆ ವಿವಾಹವನ್ನು ಮಾಡಿಕೊಳ್ಳುವಂತ ರೀತಿ ಯಾವ ರೀತಿಯಾಗಿದೆ? ಹಸಿವೆ ಒಳ್ಳೆಯದೇ, ಆ ಹಸಿವೆಯನ್ನು ನೀಗಿಸಿಕೊಳ್ಳುವುದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದೆ, ಯಾವ ರೀತಿಯ ಪ್ರಯತ್ನ ಮಾಡ್ತಾ ಇದೆ? ಆಶೆ ಒಳ್ಳೆಯದೇ, ಆದ್ರೆ ಅದು ದುರಾಶೆ ಆಗಬಾರದು. ನಿದ್ರೆ ಒಳ್ಳೆಯದೇ, ಇವೆಲ್ಲ ಒಳ್ಳೆಯವೇ. ಆದ್ರೆ ಅವುಗಳನ್ನು ನಾವು ತೀರಿಸಿಕೊಳ್ಳುವುದಕ್ಕಾಗಿ ಮಾರ್ಗ ತಪ್ಪಿ ಹೋಗುವುದರಿಂದ ಅದು ಶೋಧನೆಯಾಗಿ ಪಾಪವಾಗಿ ಬದಲಾವಣೆ. ಇವತ್ತು ಮದುವೆಗಾಗಿ ಎಷ್ಟು ಜನರು ಪಾಪ ಮಾಡ್ತಾ ಇದ್ದಾರೆ. ಮದುವೆ ಒಳ್ಳೆಯದೇ, ಆ ಮದುವೆ ಮಾಡಿಕೊಳ್ಳಬೇಕಂತೇಳಿ, ಅದನ್ನು ನೆರವೇರಿಸಿಕೊಳ್ಳಬೇಕಂತೇಳಿ ಮತ್ತೊಂದು ಮಾರ್ಗದಲ್ಲಿ, ತಪ್ಪಾದಂತ ಮಾರ್ಗದಲ್ಲಿ, ದೇವರ ವಾಕ್ಯವು ಹೇಳದಿರುವಂತ ಮಾರ್ಗದಲ್ಲಿ ಹೋಗಿ ಅವರು ಶೋಧಿಸಲ್ಪಟ್ಟು ಅವರು ಪಾಪಕ್ಕೆ ದಾಸರಾಗ್ತಾ ಇದ್ದಾರೆ. ಹಸಿವು ಕೂಡ ಅಷ್ಟೇ, ನಮ್ಮಲ್ಲಿಂತ ಹಸಿವು ಕೂಡ ಅಷ್ಟೇ. ಅದಕ್ಕಾಗಿ ನಾವು ಅದನ್ನು ತೀರಿಸಿಕೊಳ್ಳುವಂಥದ್ದು ಮಾರ್ಗ ತಪ್ಪಿ ಹೋಗುವ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ಹೋಗಬೇಕು. ಒಬ್ಬ ಉದ್ಯೋಗಸ್ಥನ ಉದ್ಯೋಗವೇ ಮಾಡಬೇಕು, ಕೆಲಸವನ್ನು ಮಾಡಬೇಕು. ಅನ್ಯಾಯವಾದಂತ ಕಾರ್ಯಗಳನ್ನು, ಅಕ್ರಮವಾದಂತ ಕಾರ್ಯಗಳನ್ನು, ಅತ್ಯಾಸೆಗೆ ಹೋಗಿ ನಾವು ಮಾಡುವಾಗ ಅದು ಶೋಧನೆಯಾಗಿ ಬದಲಾಗ್ತದೆ. ಅದರಿಂದ ಪಾಪದಿಂದ ಮರಣವು ಮನುಷ್ಯನಿಗೆ ಪ್ರಾಪ್ತವಾಗ್ತದಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ನೋಡಿ, ಯೇಸು ಸ್ವಾಮಿ ಕೂಡ ಒಂದು ಮಾತು ಹೇಳ್ತಾನೆ ನೋಡಿ. ಮಾರ್ಕ್ನ ಬರೆದ ಸುವಾರ್ತೆ, ಯೇಸು ಕ್ರಿಸ್ತನ ಹೇಳುವಂತ ಒಂದು ಮಾತನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೋಣ. ಮಾರ್ಕ್ನ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನವನ್ನು ನಾವು ಓದ್ತೀವಿ ನೋಡಿ. ಆತನು ಇನ್ನು ಮನುಷ್ಯನೊಳಗಿನಿಂದ ಹೊರಡುವಂತದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿನಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಭಯಗಳು, ಸೋಂಕು, ಬುದ್ಧಿಗೆಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಕೊಲೆ ಮಾಡುತ್ತವೆ ಅಂತ ನೋಡಿದ್ರೆ, ಯೇಸು ಸ್ವಾಮಿ ಕೂಡ ಹೇಳಿದ್ದು ಹೊರಗಿರುವಂತವುಗಳಲ್ಲ, ನಮ್ಮ ಒಳಗಿಂದ ಬರುವಂತದ್ದು, ಮನುಷ್ಯನ ಒಳಗಿಂದ ಬರುವಂತ ಈ ಸೂಲಿಗಾರಿಕೆ, ಈ ಕಳ್ಳತನ, ಈ ಕೊಲೆ, ಆದರ ಮಾಡುವಂಥದ್ದು, ದ್ರವ್ಯಾಶೆ, ಕೆಡುಕುತನ, ಮೋಸ, ಇವೆಲ್ಲವೂ ಕೂಡ ಒಳಗಿಂದ ಬರ್ತವೆ, ನಮ್ಮೊಳಗಿಂದ ಬರ್ತವೆ. ಇದ್ದದ್ರಲ್ಲಿ ತೃಪ್ತಿ ಇಲ್ಲದಿದ್ದಾಗ ಅದು ದುರಾಶೆ ಆಗ್ತದೆ. ದೇವರು ಕೊಟ್ಟದ್ರಲ್ಲಿ
ನಮ್ಗೆ ತೃಪ್ತಿ ಇರ್ಬೇಕು. ದೇವ್ರು ಇವತ್ತು ಕೊಟ್ಟಿದ್ದು ಸಾಕು. ಅದರ ತೃಪ್ತಿ ಇದ್ದಾಗ ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ತೃಪ್ತಿ ಇಲ್ಲದೆ ನಾವು ದುರಾಶೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಮಾಡಬೇಕಂದಾಗ ಈ ಎಲ್ಲ ಕಾರ್ಯಗಳಿಂದ ನಾವು ಸಂಪಾದಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಕಳ್ಳತನ ಯಾಕೆ ಮಾಡ್ತಾ ಇದ್ದಾರೆ, ಸೂಳೆಗಾರಿಕೆ ಯಾಕೆ ಮಾಡ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚು ಯಾಕೆ ಪಡ್ತಾ ಇದ್ದಾರೆ ಅಲ್ಲ, ಒಬ್ಬನೊಬ್ರು ಯಾಕೆ ಸಾಯಿಸ್ಕೊಳ್ತಾ ಇದ್ದಾರೆ? ತೃಪ್ತಿ ಇಲ್ಲದೆ, ಆಶೆಗಳಿಗೆ ಅಡ್ಡಿ ಇಲ್ಲದೆ, ಇನ್ನೂ ಬೇಕು, ಇನ್ನೂ ಬೇಕು ಅಂತೇಳಿ ಆಶೆ ದುರಾಶೆ ಆಗಿ ಈ ತರ ಮಾಡಿ, ಇದು ನಮ್ಮ ಒಳಗಿಂದ ಬರುವಂಥದ್ದು. ಮನುಷ್ಯನೊಳಗಿನಿಂದ ಬಂದು ಮನುಷ್ಯನನ್ನು ಹೊಲೆ ಮಾಡುವಂಥದ್ದು, ಮನುಷ್ಯನನ್ನು ಕೆಡಿಸುವಂಥದ್ದು, ಪಾಪಕ್ಕೆ ತಲೆ ಬಿಡುವಂಥದ್ದು. ಅದಕ್ಕಾಗಿ ಪ್ರಿಯರೇ, ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈ ಶೋಧನೆ ಅನ್ನುವಂಥದ್ದು ನಮ್ಮ ಒಳಗಿಂದ ಬರ್ತದೆ. ನಾವು ಬಹು ಜಾಗೃತಿಯಿಂದ ಅದು ಸರಿಯಾದಂತ ಮಾರ್ಗದಲ್ಲಿ ನಾವು ಉಪಯೋಗಿಸ್ಬೇಕು. ಎಲ್ಲಿ ತಡೀಬೇಕು, ಎಲ್ಲಿ ತಿರುಗಿಸಬೇಕು, ಇಲ್ಲ ಅದನ್ನು ನಿಲ್ಲಿಸಬೇಕಂತೇಳಿ ನಾವು ಗ್ರಹಿಸಿದಂತವರಾಗಿರ್ಬೇಕು. ಇಲ್ಲದಿದ್ದರೆ ಟ್ರೈನ್ ಹಾಗೆ ನಾವು ಕೂಡ ಅಪಾಯಕ್ಕೆ ಗುರಿ ಆಗ್ತೇವೆ. ಅದಕ್ಕಾಗಿ ಈ ಶೋಧನೆ ಅನ್ನುವಂಥದ್ದು ಅದು ನಮ್ಮ ಒಳಗಿಂದ ಬರುವಂಥದ್ದು. ಮತ್ತು ಇನ್ನೊಂದು ಅದೇ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ, ಎಲೆಯಲು ಪಡುವಂಥದ್ದು. ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಲೆಯಲ್ಪಟ್ಟು, ಪದೇ ಪದೇ ಅದು ಎಲೆಯಲು ಪಡುವಂತಂದ್ರೆ ಅದು ಪದೇ ಪದ ಆ ಪ್ರೇರೇಪಣೆ ಬರ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಇಸ್ಕರಿಯೋತ ಯೂದನ ವಿಷಯದಲ್ಲಿ ಗಮನಿಸಬೇಕಾದ್ರೆ, ಇಸ್ಕರಿಯೋತ ಯೂದನಿಗೆ ಶೋಧನೆ ಬರ್ತದೆ. ಯೇಸು ಸ್ವಾಮಿ ಅದನ್ನು ತಡೀಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಅವನಿಗೆ ಸಂಬಂಧವನ್ನು ಗುರುತು ಮಾಡ್ತಾನೆ, ಸಹವಾಸದ ಅನ್ಯೋನ್ಯತೆಯಲ್ಲಿರುವಂತ ಬೆಲೆಯನ್ನು ಗೊತ್ತು ಮಾಡ್ತಾನೆ, ಅನೇಕ ವಿಷಯಗಳು ಅವನಿಗೆ ಡೈರೆಕ್ಟ್ ಆಗಿ ಕೂಡ ಹೇಳ್ತಾನೆ. ಆದ್ರೂ ಕೂಡ ಅವನು ಶೋಧನೆಗೆ ಬಿದ್ದು ಹೋಗ್ತಾನೆ. ಆ ಹಣಕ್ಕಾಗಿ ಯೇಸು ಸ್ವಾಮಿಯನ್ನು ಮಾರಲಿಕ್ಕೆ ಅವನು ತೀರ್ಮಾನ ಮಾಡ್ತಾನೆ. ಅದಕ್ಕಾಗಿ ಅವನು ಎಲೆಯಲ್ಪಟ್ಟ, ಅದರಿಂದ ಎಲೆಯಲ್ಪಟ್ಟಿದ್ದಾನಂತ ಹೇಳಿ ವಾಕ್ಯದಲ್ಲಿ. ಇದಕ್ಕೊಂದು ಚಿಕ್ಕ ಎಕ್ಸಾಂಪಲ್, ಯಾವ ರೀತಿಯಾಗಿ ಎಲೆಯಲ್ಪಡ್ತೀವಂತೆ. ಈಗ ಒಂದು ಬೇಟೆಗಾರನ ಬಂದು ಬಲೆಯನ್ನು ಹಾಕ್ತಾನೆ. ಬಲೆಯನ್ನು ಹಾಕಿದಾಗ ಅದರ ಮೇಲೆ ಆಹಾರವನ್ನು ಚೆಲ್ತಾನೆ. ಆದ್ರೆ ಈ ಪಕ್ಷಿಗಳಿಗೆ ಆ ಆಹಾರವೇ ಕಾಣ್ತಾ ಇರ್ತದೆ ಹೊರತು ಅದರ ಕೆಳಗಿರುವಂತ ಬಲೆ ಕಾಣುವುದಿಲ್ಲ. ಅದು ಕಾಣುವುದಿಲ್ಲ. ಇವು ಬಂದು ತಿನ್ನುವಾಗ ಇನ್ನು ತಪ್ಪಿಸ್ಕೊಳ್ಕ ಒಂದೇ ಸಾರಿ ಎಲ್ಕೊಂಡು ಹೋಗ್ತಾನೆ. ಆ ಪದವನ್ನು, ಆ ಅರ್ಥವನ್ನು ಉಪಯೋಗಿಸಿದ್ದ. ಅದಕ್ಕಾಗಿ ನಂಬಿಕೆ ಹಾಕುವಂಥದ್ದು ಅಲ್ಲಿದ್ದಂತ ವಿಷಯ ಏನಂತಂದ್ರೆ, ಬೇಟೆಗಾರನು ಹಾಕಿರುವಂತ ಬಲೆ ನಮಗೆ ಕಾಣಿಸುವುದಿಲ್ಲ, ಅದರ ಮೇಲಿರುವಂತ ಆಹಾರ ಮಾತ್ರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಆಹಾರ ಸಿಕ್ತಂತೆ. ಮತ್ತೆ ಇನ್ನೊಂದು, ನಾವು ಮೀನುಗಳಿರ್ಬೇಕು, ಗಾಳ ಹಾಕ್ತಾರೆ. ಗಾಳಕ್ಕೆ ಒಂದು ಹುಳವನ್ನು ಇಟ್ಟು ಗಾಳ ಹಾಕ್ತಾರೆ. ಆದ್ರೆ ಆ ಮೀನಿಗೆ ಆ ಹುಳ ಆಹಾರ ಮಾತ್ರ ಕಾಣಿಸ್ಕೊಳ್ಳುತ್ತದೆ, ಅದ್ರೊಳಗಂತ ಗಾಳ ಕಾಣಿಸುವುದಿಲ್ಲ. ಆ ಪದವನ್ನು ಯಾಕೋಬು ಇಲ್ಲಿ ಉಪಯೋಗಿಸಿದ್ದಾನೆ. ನಾವು ನೋಡ್ಲಿಕ್ಕೆ ತುಂಬಾ ಚಂದವಾಗಿ, ಅಂದವಾಗಿ, ರಮ್ಯವಾಗಿ ಕಾಣಿಸ್ಕೊಳ್ತದೆ. ಅದು ಹೋಗಿ ನುಂಗಿದ ಕೂಡಲೇ ಆ ಪಕ್ಷಿಗಳು ಬಂದ ಅದು ಆಹಾರ ತಿನ್ಲಿಕ್ಕೆ ಹೋದಾಗ ಒಂದೇ ಸಾರಿ ಎಳ್ಕೊಂಡು ಇನ್ನು ತಪ್ಪಿಸ್ಕೊಳ್ಲಿಕ್ಕೆ ಆಗುವುದೇ ಇಲ್ಲ. ಆ ರೀತಿ ಆ ಪದವನ್ನು ಉಪಯೋಗಿಸಿ ಇವತ್ತು ಕೂಡ ನಮ್ಮಲ್ಲಿಂದ ಆಶಾಪಾಶ ಆ ರೀತಿಯಾಗಿ ನಮ್ಮನ್ನು ಪ್ರೇರೇಪಿಸಿರುತ್ತದೆ. ಆ ರೀತಿಯಾಗಿ ಎಲೆಯಲ್ಪಟ್ಟು ತಪ್ಪಿಸ್ಕೊಳ್ಲಿಕ್ಕೆ ಆಗುವುದಿಲ್ಲ ಪ್ರೇರ. ಅದಕ್ಕಾಗಿ ಬಹು ಜಾಗ್ರತೆಯಿಂದ ನಾವಿರಬೇಕು. ಅದಕ್ಕಾಗಿ ಈ ಅನೇಕ ಉದಾಹರಣೆಗಳು, ಲೋಟನು ಕೂಡ ಸೊದಮ ಗೋಮರ ಪಾಠನ ಆರಿಸಿಕೊಳ್ಳಬೇಕಾದ್ರೆ ಅದ್ರ ಹಿಂದೆ ಇರುವಂತ ಶಿಕ್ಷೆ ಅವನಿಗೆ ಅರ್ಥವಾಗ್ಲಿಲ್ಲ. ಏದೇನೆ ತೋಟದ ಹಾಗಿದೆ, ರಮ್ಯವಾಗಿದೆ, ಸಸ್ಯ ಶ್ಯಾಮಲವಾಗಿ ನೀರಾವರಿ ಪ್ರದೇಶ ಅಂತೇಳಿ ಅವನು ಆರಿಸ್ಕೊಂಡು ಹೋಗ್ತಾನೆ. ಅದ್ರ ಹಿಂದೆ ದೇವರ ಕೋಪ ಇದೆ, ಆ ಶಿಕ್ಷೆ ಇದೆ ಅಂತೇಳಿ ಅವನು ಗ್ರಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಮತ್ತು ಸಂಸೋನ ವಿಷಯದಲ್ಲಿ ಕೂಡ ಒಂದು ಮಾತು ಓದೋಣ. ಸಂಸೋನ ವಿಷಯದಲ್ಲಿ ಕೂಡ 16ನೇ ಅಧ್ಯಾಯ 19ನೇ ವಚನ ನೋಡಿ. ನ್ಯಾಯಸ್ಥಾಪಕ ಪುಸ್ತಕ 16ನೇ ಅಧ್ಯಾಯ ಒಂದು ವಚನವನ್ನು ಓದಿಕೊಳ್ಳೋಣ. 16ನೇ ಅಧ್ಯಾಯ ಮೊದಲು 16ನೇ ವಚನವನ್ನು ನಾನು ಓದ್ತೀನಿ ನೋಡಿ. 16ನೇ ವಚನ, ಇದಲ್ಲದೆ ಅವನನ್ನು ದಿನ ದಿನವೂ ಮಾತಿನಿಂದ ಪೀಡಿಸುತ್ತಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದಷ್ಟು ಬೇಸರವಾಯಿತು. 19ನೇ ವಚನ, ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲ ಪಡಿಸಿದರು, ಅವನ ಶಕ್ತಿಯು ಹೋಯಿತು. ಪ್ರಿಯರೇ, ಇಲ್ಲಿ ಸಂಸೋನನ ವಿಷಯದಲ್ಲಿ ಗಮನಿಸಬೇಕಾದ್ರೆ ಈ ಫಿಲಿಸ್ಟಿಯರು ಹಾಕಿರುವಂತ ಹುಚ್ಚು ಸಂಸೋನ್ ಗೊತ್ತಾಗ್ಲಿಲ್ಲ.
ಅವನ ಕಣ್ಣಿಂದ ದೆಲೀಲ ಎಂಬ ಆ ಎರೆ, ಆ ಹುಳ ಇಲ್ಲ ಆ ಆಹಾರವೇ ಕಾಣಿಸ್ತಾ ಇದೆ. ಇಲ್ಲಿ ಫಿಲಿಸ್ಟೀರ್ ಇದ್ದಾರೆ, ಅಲ್ಲಿ ಹೋದ್ರೆ ನನ್ನ ಸಾಯಿಸ್ತಾರೆ, ಹಿಡ್ಕೊಂಡು ಹೋಗ್ತಾರೆ ಅಂತೇಳಿ ಆ ಹುಚ್ಚ ಅವನು ಕಾಣಲಿಲ್ಲ. ದೆಲೀಲ ಎಂಬ ಆ ಹುಳ ಇಲ್ಲ ಆ ಆಹಾರಕ್ಕಾಗಿ ಅವನು ಹೋಗ್ತಾನೆ. ಆಕೆ ತೊಡೆ ಮೇಲೆ ಮಲಗಿಕೊಂಡು ಇದ್ದ ಎಲ್ಲ ಸತ್ಯವನ್ನು ಹೇಳ್ಬಿಡ್ತಾನೆ. ಸಾಯುವುದು ಒಳ್ಳೇದಂತೇಳಿ 16ನೇ ವಚನದಲ್ಲಿ ಅಷ್ಟು ಎಲೆಯಲ್ಪಡ್ತಾನೆ ಪಾಪಕ್ಕೆ, ವ್ಯಭಿಚಾರಕ್ಕೆ, ಆ ಶರೀರದ ಆಶೆಯನ್ನು ತೀರಿಸಿಕೊಳ್ಬೇಕಂತೇಳಿ ಪ್ರಾಣವನ್ನು ಸಹ ಬಿಡ್ಲಿಕ್ಕೆ ಮನಸ್ಸು ಮಾಡ್ತಾನೆ. ಆದ್ರೆ ಅಲ್ಲಿ ಒಂದು ಹುಚ್ಚಿದೆ, ಒಂದು ಬಲೆ ಇದೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಆಮೇಲೆ ಎಳ್ಕೊಂಡು ಹೋದ್ಮೇಲೆ ಗೊತ್ತಾಗ್ತದೆ. ಇಲ್ಲಿ ಕೂಡ ಯಾಕೋಬನು ಅದನ್ನೇ ತಿಳಿಸಿದ್ದಾನೆ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಲೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾನೆ. ಅದಕ್ಕಾಗಿ ಪ್ರೇರೆ ನಾವು ಬಹು ಜಾಗ್ರತೆಯಿಂದ ಇರ್ಬೇಕು. ಅದರಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳಕ್ ಆಗುದಿಲ್ಲ, ಅವನು ಎತ್ಕೊಂಡು ಹೋಗ್ತಾನೆ. ಅದು ಬರುವುದಕ್ಕಿಂತ ಮುಂಚೆ ಆ ಶೋಧನೆ ಪ್ರಾರಂಭವಾಗುವಂತ ಸಮಯದಲ್ಲಿ ನಾವು ಎಚ್ಚರಿಕೆದಿಂದ ಇರಬೇಕು. ಇದು ಶೋಧನೆ, ಸೈತನ ಪ್ರೇರೇಪಿಸ್ತಾ ಇದ್ದಾನೆ, ಇದು ದೇವರ ವಾಕ್ಯ ಒಪ್ಪುವುದಿಲ್ಲ, ಇದು ದೇವರು ಒಪ್ಪುವುದಿಲ್ಲ ಅಂತೇಳಿ ನಾವು ಗ್ರಹಿಸ್ಕೊಳ್ಬೇಕು. ಇವನು ಪ್ರೇರೇಪಿಸ್ತಾ ಇರ್ತಾನೆ, ಎಲ್ಲಿರ್ಪಡ್ತಾ ಇರ್ತಾನೆ. ಆದ್ರೆ ದೇವರ ವಾಕ್ಯವನ್ನು ತಿಳಿದಂತ ನಾವು ಈ ಶೋಧನೆಗೆ ಸೋತು ಹೋಗದೆ ಆ ಎರವನ್ನು ನೋಡಿ, ಆ ಹುಳುವನ್ನು ನೋಡಿ, ಆ ಆಹಾರವನ್ನು ನೋಡಿ, ಆ ಹುಚ್ಚಿನಲ್ಲಿ ಸಿಕ್ಕಾಕಿಕೊಳ್ಳದೆ ನಾವು ಬಹು ಜಾಗ್ರತೆಯಿಂದ ಇರಬೇಕು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೀವಿ. ನೋಡಿ, ಆ ವಚನದಲ್ಲಿ ಹೇಳ್ತಾನಲ್ಲ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು. ಅದಕ್ಕಾಗಿ ಪ್ರಿಯರೇ, ಈ ಆಶಾ ಪಾಶ ಅದು ದುರಾಶೆ ಆಗ್ತದೆ. ದುರಾಶೆಯಿಂದ ಪಾಪವು, ಪಾಪದಿಂದ ಮರಣವು ಬರ್ತದೆ. ನಮ್ಮ ಜೀವನದಲ್ಲಿ ಒಂದು ಭದ್ರತೆ, ಒಂದು ಕಂಟ್ರೋಲ್, ಒಂದು ತೃಪ್ತಿ, ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡ್ತಾ ಇದ್ದಾಗ ಈ ದುರಾಶೆಗೆ ನಾವು ಅವಕಾಶ ಕೊಡುವುದಿಲ್ಲ, ಈ ಶೋಧನೆಗೆ ಬೇಗನೆ ಸೋತು ಹೋಗುವುದಿಲ್ಲ. ಯಾರಿಗೆ ತೃಪ್ತಿ ಇರುವುದಿಲ್ಲವೋ, ಸಂತೃಪ್ತಿ ಇರುವುದಿಲ್ಲವೋ, ಇನ್ನೂ ಬೇಕು, ಇನ್ನೂ ಬೇಕು, ಅಧಿಕವಾಗಬೇಕು ಅಂತೇಳಿ ಆಶೆ ಪಡುತ್ತಿರ್ತಾರೋ ಅವರು ಸರಳವಾಗಿ, ಈಸಿಯಾಗಿ ಈ ಶೋಧನೆಗೆ ಬಿದ್ದು ಬಿಡ್ತಾರೆ. ಅದರಿಂದ ಪಾಪದಿಂದ ಮರಣವು ಪ್ರಾಪ್ತವಾಗ್ತದೆ. ಯೂದನು, ಲೋಟನು, ಸಂಸೋನನು ಆ ಉರುಳಿನಲ್ಲಿ ಸಿಕ್ಕಾಕೊಂಡ್ರು, ಆ ಬಲೆಯಲ್ಲಿ ಸಿಕ್ಕಾಕೊಂಡ್ರು, ತಪ್ಪಿಸ್ಕೊಳ್ಕ ಆಗಲಿಲ್ಲ ಪ್ರಿಯರೇ. ಅವ್ರ ಜೀವನವು ತುಂಬಾ ವಿಷಾದಕರವಾಗಿ ಅಂತ್ಯವಾಯಿತು. ಅದ್ರ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ನಾವು ಆ ರೀತಿಯಾಗಿ ಆ ನಮ್ಮೊಳಗೆ ಹುಟ್ಟುವಂತಹ ಶೋಧನೆಯನ್ನು ನಾವು ಗುರುತಿಸಬೇಕು, ಗ್ರಹಿಸ್ಕೊಳ್ಬೇಕು. ಅದರಿಂದ ಎಚ್ಚರಿಕೆಯಿಂದ ನಾವು ಜೀವಿಸಬೇಕು. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸಮಯ ಆಗಿದೆ. ಮುಂದಿನ ದಿನದಲ್ಲಿ ಆ ಶೋಧನೆಯಂತ ಪ್ರಮಾದದ ಬಗ್ಗೆ ನಾನು ಮುಂದಿನ ದಿನದಲ್ಲಿ ಹೇಳಲಿಕ್ಕೆ ಇಷ್ಟವುಳ್ಳವನಾಗಿ, ಇವತ್ತು ಶೋಧನೆಯ ಒಂದು ಮೂಲವನ್ನು ನಾವು ನೋಡಿದ್ದೇವೆ. ನಾವು ಯಾವ ರೀತಿಯಾಗಿ ಎಚ್ಚರಿಕೆದಿಂದ ಇರಬೇಕು, ಯಾವ ರೀತಿಯಿಂದ ಭದ್ರತೆಯಿಂದ ಇರಬೇಕಂತ ಹೇಳಿ ದೇವರ ವಾಕ್ಯದಿಂದ ನಾವು ಕೇಳಿಸ್ಕೊಂಡಿದ್ದೇವೆ. ಇಲ್ಲಿ ದೇವರು ಕೊಟ್ಟಂತ ಮಾತು ಮುಗಿಸ್ತಾ ಇದ್ರೆ ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಶೋಧನೆ ಅಂತ ಆ ಪ್ರಮಾದ, ಅಪಾಯದ ಬಗ್ಗೆ ನಾವು ಆಲೋಚನೆ ಮಾಡೋಣ.